ಈಗ ಕಾನ್ಸಿಕ್ವೆನ್ಸಸ್ ನೋಡುವ. ಇದರದ್ದೆಲ್ಲ ಪರಿಣಾಮ ಏನಾಗುತ್ತೆ? ಈ ತರ ಪೇರೆಂಟಿಂಗ್ ಇದ್ರೆ ಮುಂದೆ ಮಕ್ಕಳ ಭವಿಷ್ಯ ಏನಾಗುತ್ತೆ? ಮಕ್ಕಳು ದೊಡ್ಡವರಾದ್ಮೇಲೆ ಏನಾಗ್ತದೆ ಅಂತ. ಇನ್ ದ ವರ್ಕ್ ಪ್ಲೇಸ್ ಅವರಿಗೆ ಕೆಲಸ ಮಾಡೋ ಸ್ಥಳದಲ್ಲಿ ರಿಸೀವಿಂಗ್ ಕ್ರಿಟಿಕಲ್ ಫೀಡ್ಬ್ಯಾಕ್. ಅವರಿಗೆ ಫೀಡ್ಬ್ಯಾಕ್ ಬಂತು, ಕ್ರಿಟಿಕಲ್ ಫೀಡ್ಬ್ಯಾಕ್ ಅಂದ್ರೆ ಆ, ಏನೋ ಅವರದ್ದು ಸಮಸ್ಯೆ ಆಗಿದೆ ಅಂತ ಹೇಳಿ ಅವರಿಗೆ ಜೋರ್ ಮಾಡಿದ್ರ, ಬಾಸ್ ಬೈದ್ರ, ಅಥವಾ ಏನೋ ನೀವು ಇದು ಕರೆಕ್ಟ್ ಇಲ್ಲ ಅಂತ ಹೇಳಿದ್ರ. ಸೊ ನೆಗೆಟಿವ್ ಆಗಿ ಅವ್ರ ಬಗ್ಗೆ ಫೀಡ್ಬ್ಯಾಕ್ ಬಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತ. ರೇಸ್ಡ್ ಅಥಾರಿಟೇಟಿವ್ ಸ್ಟೈಲಲ್ಲಿ ಬೆಳೆದ ಮಕ್ಕಳು ದೇ ಲಿಸನ್ ಕಾಮ್ಲಿ, ಆಸ್ಕ್ ಕ್ಲಾರಿಫೈಯಿಂಗ್ ಕ್ವಶನ್ಸ್ ಅಂಡ್ ಅಂಡ್ ಸಿ ದ ಫೀಡ್ಬ್ಯಾಕ್ ಆಸ್ ಅ ಟೂಲ್ ಫಾರ್ ಗ್ರೋತ್. ಕಾಮ್ ಆಗಿ, ಓಕೆ, ಶಾಂತವಾಗಿ ಆಲಿಸ್ತಾರೆ. ಓಕೆ, ಏನು ಹೇಳ್ತಾ ಇದ್ದಾರೆ ಇವರು, ನಂದು ಏನು ಮಿಸ್ಟೇಕ್ ಆಗಿತ್ತು. ಆಮೇಲೆ ಕ್ವಶನ್ಸ್ ಕೇಳ್ತಾರೆ. ಓಕೆ, ಹೀಗೆ ಮಾಡಿದ್ರೆ ಹೀಗೇನಾ, ಈ ಥರ ಮಾಡಬಾರ್ದಾ, ಅವಾಗೇನು ಡೌಟ್ ಇದೆ ಅದನ್ನು ಕೇಳ್ತಾರೆ. ಆ ಸಮಸ್ಯೆಯಿಂದ ಹೇಗೆ ಹೊರಗೆ ಬರ್ಬೋದು ಅದರ ಬಗ್ಗೆ ಸೊಲ್ಯೂಷನ್ ಅನ್ನು ಕೇಳಿ ತಿಳ್ಕೊಳ್ತಾರೆ. ಮತ್ತೆ ಆ ಫೀಡ್ಬ್ಯಾಕ್ ಅನ್ನ ನನಗೆ ಇದನ್ನು ಬೆಳಿಲಿಕ್ಕಿರುವಂಥ ಒಂದು ಸಲಕರಣೆ ಅಂತ ಭಾವಿಸ್ತಾರೆ ಅವರು. ಓಕೆ, ನಾನು ಇದರಿಂದ ಬೆಳಿಬಹುದು, ಈ ಫೀಡ್ಬ್ಯಾಕ್ ಸಿಕ್ಕಿರೋದ್ರಿಂದ ನಾನು ಇನ್ನಷ್ಟು ಬೆಳಿಬಹುದು ಅಂತ ತಗೊಳ್ತಾರೆ. ಸೊ ಆಗ ಅಂದ್ರೆ ಯಾಕೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಅವ್ರು ಹ್ಯಾಂಡಲ್ ಮಾಡ್ತಾರೆ. ಎಲ್ಲೂ ಕೂಡ ಅವರು ನನ್ನ ಪರ್ಸನಲ್ ಅಟ್ಯಾಕ್ ಅಂತ ಇದು ಮಾಡೋದಿಲ್ಲ. ಅಂದ್ರೆ ನನಗೆ ಹೇಳಿದ್ದು ನನಗೆ ಯಾಕೆ ಇವ್ರು ಹೇಳ್ಬೇಕಿತ್ತು ಆ ಥರ ತಗೊಳ್ಳೋದಿಲ್ಲ, ಪಾಸಿಟಿವ್ ಆಗಿ ತಗೊಳ್ತಾರೆ. ಅಥಾರಿಟೇರಿಯನ್ ವಿಧದಲ್ಲಿ ಬೆಳೆದವರು ಅವರೇನಂದ್ರೆ ಒಂಥರ ಒಂಥರ ಭಯಭೀತರಾಗ್ತಾರೆ, ಆತಂಕಕ್ಕೊಳಗಾಗ್ತಾರೆ, ಅಥವಾ ಆ, ಆಕ್ರಮಣಕಾರಿಗಳಾಗ್ತಾರೆ, ಡಿಫೆನ್ಸಿವ್. ಒಂದೊಂಥರ ಭಯ ಪಡ್ತಾರೆ, ಶ್ರಿಂಕ್ ಆಗ್ತಾರೆ, ಅಥವಾ ಔಟ್ ಬರ್ಸ್ಟ್ ಆಗ್ತಾರೆ. ಅವರಿಗೆ ವಾಪಸ್ ಹೇಳುವ, ನೀವ್ಯಾರು ಹೇಳಲಿಕ್ಕೆ. ತುಂಬಾ ಸಲ ನಾವು ಇದನ್ನು ನೋಡ್ತೇವೆ ನೋಡಿ. ನೀವು ನಮ್ಗೇನು ಹೇಳೋದು ಬೇಕಾಗಿಲ್ಲ, ನಮ್ಗೆ ಗೊತ್ತು ನಮ್ಗೆ ಹೇಗೆ ಕೆಲಸ ಮಾಡಬೇಕು ಅಂತ. ಈ ಥರ ಫೀಡ್ಬ್ಯಾಕನ್ನು ತುಂಬ ಸಮಾಧಾನವಾಗಿ ತಗೊಳ್ಳೋದೇ ಇಲ್ಲ ಅವರು. ಓಕೆ, ಯಾಕೆಂದರೆ ಅವರು ಯಾವತ್ತೂ ಕೂಡ ಫಿಯರ್ ಆಫ್ ಫೇಲಿಯರ್ ಜೊತೆನೇ ಬೆಳೆದವರು. ಅಂದರೆ ಅಪ್ಪ ಅಮ್ಮ ಬೈತಾ ಇದ್ರಲ್ಲ, ನೀನು ಅದು ಮಾಡಬೇಡ ಇದು ಮಾಡಬೇಡ ಹಾಗೆ. ಸೊ ಆಗ ಅವ್ರಿಗೆ ಏನು ಅನಿಸ್ತದೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ದೂಷಣೆ ಕೂಡ ಅವರಿಗೆ ಸಂಪೂರ್ಣವಾಗಿ ತಮ್ಮನ್ನು ರಿಜೆಕ್ಟ್ ಮಾಡ್ಕೊಳ್ಳೋದು ಅಂತ ಅನಿಸ್ತದೆ. ಬೇರೆಯವರು ನಮ್ಮನ್ನು ಸಂಪೂರ್ಣವಾಗಿ ನನಗೆ ಹೇಳ್ತಿದ್ದಾರೆ, ನಾನೇ ಸರಿ ಇಲ್ಲ, ಈ ಥರ ಮತ್ತೆ ಮತ್ತೆ ಟ್ರಿಗರ್ ಆಗ್ತದೆ ಅದು. ಯಾರಾದೊಂದು ಮಾತು ಹೇಳಿದ್ರು, ಕೆಲವರು ನೋಡಿ ಇದು ತುಂಬ ಸಲ ನೋಡ್ತೇವೆ ನಾವು. ಸಣ್ಣ ಸಣ್ಣ ಫೀಡ್ಬ್ಯಾಕ್ ಕೂಡ ಅವರಿಗೆ ತಗೊಳ್ಳಿಕ್ಕೆ ಆಗೋದಿಲ್ಲ, ಕೂಡಲೇ ಕುಸಿದು ಬೀಳ್ತಾರೆ. ಯಾಕೆಂದರೆ ಸಣ್ಣದಿರುವಾಗದಿಂದಲೇ ಅವರು ಅದೇ ರೀತಿ ಬೆಳೆದು ಬಂದದ್ದು. ಫೀಡ್ಬ್ಯಾಕ್ ನೋ ಅಂತ ಹೇಳೋದು ಅವರಿಗೆ ಅಂದರೆ ಅವರ ಬಗ್ಗೆ ಅವರಿಗೆ ಕಾನ್ಫಿಡೆನ್ಸ್ ಇರೋದಿಲ್ಲ ಅಲ್ವಾ. ಓಕೆ, ನಾನು ಪರವಾಗಿಲ್ಲ, ಇವರು ಏನು ಹೇಳಿದ್ರು ಕೂಡ ನನಗೆ ನನ್ನ ಕೆಪಾಸಿಟಿ ಇದೆ, ನಾನು ಅದನ್ನು ಇಂಪ್ರೂವ್ ಮಾಡಬೇಕು ಅಷ್ಟೇ. ಈಗ ಸದ್ಯದಲ್ಲಿ ಮಿಸ್ಟೇಕ್ಸ್ ಆಗ್ಬೋದು, ಪ್ರತಿಯೊಬ್ಬರಿಂದಲೇ ಆಗುತ್ತೆ, ನಾನು ಹೇಗೆ ಸರಿ ಮಾಡ್ಬೋದು ಆ ಥರ ಇವರು ಯೋಚನೆ ಮಾಡೋದೇ ಇಲ್ಲ. ಅವರಿಗೆ ಅನಿಸ್ತದೆ ಅಂದರೆ ಅವರ ಸಾಮರ್ಥ್ಯವನ್ನೇ ಇವರು ರಿಜೆಕ್ಟ್ ಮಾಡಿದ್ದಾರೆ. ಓಕೆ, ನಾನು ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಒಂದು ಸಿಟ್ಟು ಬರ್ತದೆ, ಅಥವಾ ಬೇಜಾರಕ್ಕೊಳಗಾಗ್ತಾರೆ. ಮತ್ತು ಅವರಿಗೆ ಹೈ ಸ್ಟ್ರೆಸ್ ಇರ್ತದೆ, ಅಥವಾ ಪರ್ಫೆಕ್ಷನಿಸಮ್, ಎಲ್ಲವನ್ನು ಕೂಡ ಪರ್ಫೆಕ್ಟ್ 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 ಮಾಡಬೇಕು ಅಂತ. ಎಷ್ಟೋ ಸಲ ಅವರ ಆರೋಗ್ಯವನ್ನು ಕೂಡ ಕಡೆಗಣಿಸ್ತಾರೆ ವರ್ಕ್ ಪ್ಲೇಸಲ್ಲಿ. ಪರ್ಮಿಸಿವ್ ಆದರೆ ಏನಾಗುತ್ತೆ ಅಂತ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸೀರಿಯಸ್ ಆಗ್ತಾರೆ. ಅಂದರೆ ಫುಲ್ ಏನು ಅವರು ತುಂಬ ಇದಕ್ಕೆ ತಗೊಳ್ತಾರೆ, ಅಂದರೆ ತೀವ್ರವಾಗಿ ತಗೊಳ್ತಾರೆ ಇದನ್ನು. ಅವರಿಗೆ ಬೌಂಡ್ರೀಸ್ ಗೊತ್ತಿಲ್ಲ, ಈ ಥರ ಮಾಡಲಿಕ್ಕಿಲ್ಲ ಅಂತ ಗೊತ್ತಿಲ್ಲ, ನೋ ಅಂತ ಹೇಳೋದು ಕೇಳಿ ಅಭ್ಯಾಸ ಇರೋದಿಲ್ಲ, ಸೆಲ್ಫ್ ಡಿಸಿಪ್ಲಿನ್ ಇರೋದಿಲ್ಲ. ಓಕೆ, ಅಂದರೆ ಅವರೇನು ಅಂದ್ಕೊಳ್ತಾರೆ ಅಂತ ಹೇಳಿದರೆ ನಾನು ಹೇಳಿದ್ದನ್ನೆಲ್ಲ ಮನೇಲಿ ಕೇಳ್ತಾ ಇದ್ರು, ಹೊರಗಡೆ ಪ್ರಪಂಚ ಕೂಡ ಹೀಗೆ ಇರ್ತದೆ ಅಂತ ಹೇಳೋದು ಅವರ ಭಾವನೆ ಆಗಿರ್ತದೆ. ಸೊ ಬಾಸ್ ಇದು ಎಕ್ಸ್ಪೆಕ್ಟೇಷನನ್ನು ಅವರಿಗೆ ತಲುಪಲಿಕ್ಕೆ ಕಷ್ಟ ಆಗ್ತದೆ. ಅನ್ಇನ್ವಾಲ್ಡ್ ಆಗಿ ರೇಸ್ಡ್ ಆದರೆ ಓಕೆ, ದೇ ಮೇ ವಿತ್ಡ್ರಾ ಆರ್ ಸಿಂಪ್ಲಿ ಸ್ಟಾಪ್ ಶೋಯಿಂಗ್ ಅಪ್. ಬೈದ್ರು ಅಂತ ಹೇಳಿ ಅವ್ರು ಬರೋದೇ ಇಲ್ಲ. ಹೆಚ್ಚಿನ ಸಲ ನಾವು ಕಾಲೇಜ್ಗಳಲ್ಲಿ ಕಾಣ್ತೇವೆ ಇದನ್ನು. ಏನಾದರೂ ಒಂದು ಫೀಡ್ಬ್ಯಾಕ್ ಬಂತಾ ನೆಗೆಟಿವ್ ಆಗಿ, ನೆಕ್ಸ್ಟ್ ಬರೋದೇ ಇಲ್ಲ ಮಕ್ಕಳು, ಬಿಟ್ಟು ಹೋಗ್ತಾರೆ, ಕಾಲೇಜ್ ಬಿಟ್ಟು ಹೋಗ್ತಾರೆ. ಅಂದರೆ ಸಹಿಸ್ಕೊಳ್ಳೋಂಥ ಕೆಪಾಸಿಟಿನೇ ಇಲ್ಲ. ಎಲ್ಲಿ ತನಕ ಬಿಟ್ಟು ಹೋಗ್ಬೋದು ಹೇಳಿ, ಎಲ್ಲ ಕಡೆಯೂ ಪ್ರಾಬ್ಲಮ್ಸ್ ಬರ್ತದೆ, ಅಲ್ಲೇ ಅಲ್ಲಿ 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 ಬಿಟ್ಟು ಹೋದ್ರೆ ಅವರು ಕರೆಕ್ಟಾಗಿ ಸೆಟಲ್ ಆಗೋದೂ ಇಲ್ಲ. ಓಕೆ, ಬಿಕಾಸ್ ದೇ ಗ್ರೋ ಅಪ್ ವಿದೌಟ್ ದ ಗೈಡೆನ್ಸ್. ಅವರಿಗೆ ಗೈಡೆನ್ಸ್ ಇಲ್ಲ, ಅವರಿಗೆ ಒಂದು ಅಪ್ರಿಸಿಯೇಷನ್ ಇಲ್ಲ, ಏನೂ ಇಲ್ಲ, ತುಂಬ ಸಫರ್ ಆಗ್ತಾರೆ ಅವರು. ಸೊ ಇವರು ಏನಂತ ಹೇಳಿದರೆ ಒಂದು ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡಿಸ್ಕೋಬೇಕು ಇಂಥ ವ್ಯಕ್ತಿಗಳು. ಈಗ ಪರ್ಮಿಸಿವ್ ಆಗಿ ಅಂಡರಲ್ಲಿ ಬೆಳೆದವರು ಇರ್ಬೋದು, ಅನ್ಇನ್ವಾಲ್ಡಲ್ಲಿ ಬೆಳೆದಿರೋರು ಇರ್ಬೋದು, ಅಥವಾ ಅಥಾರಿಟೇರಿಯನಲ್ಲಿ. ಸೊ ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡಿಸ್ಕೋಬೇಕು. ಓಕೆ, ನಾನು ಏನು ಸ್ಟ್ರಗಲ್ ಮಾಡ್ತಾ ಇದ್ದೇನೆ, ಥೆರಪಿಗೆ ಹೋಗ್ಬೇಕು ಅವರು, ಹಾಗಿದ್ರೆ ಸರಿ ಆಗ್ಬೋದು. ರಿಲೇಷನ್ಶಿಪ್ ಹೇಗಿರ್ತದೆ, ಹ್ಯಾಂಡ್ಲಿಂಗ್ ಅ ಡಿಸ್ಅಗ್ರಿಮೆಂಟ್. ಈಗ ಈ ವ್ಯಕ್ತಿ ಹಸ್ಬೆಂಡ್ ಆದರೆ ಅವರ ವೈಫ್ ಅವರ ಜೊತೆ ಒಪ್ಪೋದಿಲ್ಲ ಅಂತ ಅಂದ್ಕೊಳ್ಳಿ, ಯಾವುದೇ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಬರ್ತದೆ. ಭಿನ್ನಾಭಿಪ್ರಾಯವನ್ನು ಅವರು ಹೇಗೆ ಸರಿ ಮಾಡ್ಕೊಳ್ತಾರೆ ಅಂತ. ಅಥಾರಿಟೇಟಿವ್ ಆಗಿದ್ದರೆ ಅವರ ಐ ಸ್ಟೇಟ್ಮೆಂಟನ್ನು ಬಳಸ್ತಾರೆ. ಅಂದರೆ ನೀನು ಅದನ್ನು ಮಾಡಿದೆ, ನೀನು ನನಗೆ ಊಟ ಬಡಿಸ್ಲಿಲ್ಲ, ಅಥವಾ ನೀನು ನನಗೆ ಊಟ ರೆಡಿ ಮಾಡಿರಲಿಲ್ಲ, ನಾನು ಸುಸ್ತಾಗಿ ಬಂದಿದ್ದೆ, ನಾನು ತುಂಬ ಹುಷಾರಿರಲಿಲ್ಲ, ನೀನು ಕೇಳಲೂ ಇಲ್ಲ, ಹಾಗೆ ಹೇಳಲ್ಲ. ನಾನು ತುಂಬ ಸುಸ್ತಾಗಿ ಬಂದಿದ್ದೆ, ನನಗೆ ಯಾರಾದರೂ ಕೇರ್ ಮಾಡಬೇಕಂತ ನನಗೆ ಅನ್ನಿಸ್ತಾ ಇತ್ತು, ಅಂದರೆ ನೀನು ಮಾಡಲಿಲ್ಲ ಅಂತ ಹೇಳಲ್ಲ. ಓಕೆ, ನನಗೆ ಯಾಕೋ ನಾನು ಯಾಕೋ ಬೇಜಾರಾಗಿದ್ದೆ ಇವತ್ತು, ಸೊ ನನಗೆ ಯಾರ ಹತ್ರ ಮಾತಾಡ್ಬೇಕಂತ ನನಗೆ ಅನ್ನಿಸ್ಲಿಲ್ಲ, ಸೊ ನನ್ನ ಸಮಸ್ಯೆ ಹೇಳ್ಕೊಳ್ಳುವಂಥದ್ದು. ಆ ಥರ ಕಾಂಪ್ರಮೈಸ್ ಆಗ್ತಾರೆ. ಮತ್ತು ಅಗ್ರಿಯೇಬಲ್, ಓಕೆ, ಪಾಯಿಂಟ್ ಇದೆ ಅಂತ ಹೇಳಿದರೆ ಲಾಜಿಕ್ ಪಾಯಿಂಟು ಒಂದ್ಸಲ ಅವ್ರು ಬಾಗ್ತಾರೆ, ಒಂದ್ಸಲ ಇವರು ಬಾಗ್ತಾರೆ, ಆ ಥರ ಸಮಾಧಾನವಾಗಿ ಕೂತ್ಕೊಂಡು
ರಿಸಾಲ್ವ್ ಮಾಡ್ಕೊಳ್ತಾರೆ. ದೇ ಆರ್ ಕಂಫರ್ಟೇಬಲ್ ವಿತ್ ದ ಇಂಟಿಮೆಸಿ. ಸೊ ಅವ್ರಿಗೆ ಗೊತ್ತಾಗುತ್ತೆ ನಾವು ಜಗಳ ಆದರೂ ಕೂಡ ಮುಂದೆ ಚೆನ್ನಾಗಿರ್ತೇವೆ. ಇದೆಲ್ಲ ಎಂತ ಪಾಸಿಂಗ್ ಕ್ಲೌಡ್ಸ್ ಅಂತ ಹೇಳ್ತೇವಲ್ಲ, ತೇಲಿ ಹೋಗುವ ಮೋಡಗಳಷ್ಟೇ, ಹೋಗ್ತವೆ ಇದು ಮತ್ತೆ ಸರಿ ಆಗ್ತದೆ ಅಂತ ಹೇಳುವ ನಂಬಿಕೆ ಅವರಿಗೆ ಇರ್ತದೆ. ಯಾಕಂದರೆ ಅವರು ಬೆಳೆದಿರೋದೇ ಆ ರೀತಿ, ತುಂಬ ಪಾಸಿಟಿವ್ ಆಗಿ ಬೆಳೆದಿರ್ತಾರಲ್ಲ ಹಾಗೆ. ಅಥಾರಿಟೇರಿಯನಲ್ಲಿ ಬೆಳೆದವರು ಏನು ಮಾಡ್ತಾರೆ, ಒಂದವರು ಶಟ್ ಡೌನ್ ಕಂಪ್ಲೀಟ್ ಆಗಿ, ಮತ್ತೆ ಮೌನವೇ, ಮತ್ತೆ ಉತ್ತರವೇ ಕೊಡಲ್ಲ ಏನಕ್ಕೂ ಕೂಡ. ಓಕೆ, ಅಥವಾ ಆರ್ಗ್ಯೂ ಮಾಡ್ತಾರೆ, ಆರ್ಗ್ಯೂ ಮಾಡಿ 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 ಅವರೇ ವಿನ್ ಆಗಬೇಕು. ಸೊ ಇದರಲ್ಲೂ ಕೂಡ ಎಕ್ಸ್ಟ್ರೀಮ್ಸ್. ಓಕೆ, ಸೊ ಬಹಳ ಕಷ್ಟ ಆಗುತ್ತೆ ಅವರಿಗೆ, ಅಂದರೆ ಡಿಸಗ್ರಿಮೆಂಟನ್ನು ಹ್ಯಾಂಡಲ್ ಮಾಡಲಿಕ್ಕೆ. ಪರ್ಮಿಸಿವ್ ಆದರೆ ಏನು? ಸೊ ಪರ್ಮಿಸಿವ್ ಅಂತ ಹೇಳಿದರೆ ಓಕೆ, ಅವರಿಗೆ ನೋ ಅಂತ ಕೇಳಿ ಇದು ಗೊತ್ತಿರೋದಿಲ್ಲ. ಸೊ ಯಾವತ್ತೂ ಕೂಡ ನಾನು ಹೇಳಿದ್ದೇ ನಡಿಬೇಕು ಅಂತ ಹೋಗ್ತಾರೆ. ಹೀಗಿರುವಾಗ ತುಂಬ ಕಷ್ಟ ಆಗುತ್ತೆ. ಅಂದರೆ ಈಗ ನನಗೆ ಅದು ಬೇಕು ಅಂತ ಹೇಳಿದ್ರೆ ಅದು ಬೇಕು ಅಷ್ಟೇ. ಓಕೆ, ನನಗೆ ಇಲ್ಲಿಗೆ ಹೋಗಬೇಕು ಅಂದರೆ ಇಲ್ಲಿಗೆ ಹೋಗಬೇಕು ಅಷ್ಟೇ. ನಿನಗೇನು ಅನಿಸ್ತದೆ, ನಿನ್ನ ಪರಿಸ್ಥಿತಿ ಏನಿದೆ ನಾನು ಯೋಚನೆ ಮಾಡೋದೇ ಇಲ್ಲ. ಸೊ ಹಾಗಿರುವಾಗ ಸಂಬಂಧಗಳಲ್ಲಿ ಕೂಡ ಬಿರುಕು ಉಂಟಾಗ್ಬೋದು. ಅನ್ಇನ್ವಾಲ್ವ್ಡ್ ಆದರೆ ಏನು? ಸೊ ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಸ್ಟೈಲ್, ಅವರಿಗೆ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಓಕೆ, ಅವರು ಯಾರ ಜೊತೆನೂ ತುಂಬ ಟೈಮ್ ಒಂದು ಅಟ್ಯಾಚ್ಡ್ ಫೀಲಲ್ಲಿ ಇರೋದು ತುಂಬ ಕಡಿಮೆ, ಮತ್ತು ಒಳಗಿನ ತುಂಬ ಆಳವಾದ ಭಾವನೆಗಳನ್ನು ಅವರು ಶೇರ್ ಮಾಡ್ಕೊಳ್ಳೋದೂ ಇಲ್ಲ. ಸೊ ಅವರಿಗೆ ಅನ್ನಿಸ್ತದೆ ನನ್ನ ಯಾರ ಮೇಲೆ ಡಿಪೆಂಡ್ ಆಗೋ ಹಾಗಿಲ್ಲ, ಎಲ್ಲ ಬಿಟ್ಟು ಹೋಗ್ತಾರೆ, ಯಾರೂ ನನಗೆ ಸಪೋರ್ಟ್ ಮಾಡಲ್ಲ, ನಾನು ನನ್ನ ಮೇಲೆ ಮಾತ್ರ ಡಿಪೆಂಡ್ ಆಗಲಿಕ್ಕೆ ಸಾಧ್ಯ, ಇಂಥದ್ದು. ಸೊ ಅವರು ತುಂಬ ಕಷ್ಟಪಡ್ತಾರೆ ರಿಲೇಷನ್ಶಿಪ್ಪಲ್ಲಿ. ಇನ್ ಪರ್ಸನಲ್ ಗೋಲ್ ಸೆಟ್ಟಿಂಗ್, ಟ್ರೈನಿಂಗ್ ಫಾರ್ ಅ ಮ್ಯಾರಥಾನ್. ಈಗ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಈವೆಂಟಲ್ಲಿ ಏನೋ ಟ್ರೈನಿಂಗ್ ಆಗ್ತಾ ಇದೆ, ಕಬಡ್ಡಿ ಇರ್ಬೋದು, ಮ್ಯಾರಥಾನ್ ಇರ್ಬೋದು, ಅಥವಾ ಪರ್ಸನಲ್ ಗೋಲ್ ಸೆಟ್ಟಿಂಗ್ ಏನಾದರೂ ಇರ್ಬೋದು. ಸೊ ಹಾಗಿರುವಾಗ ಈ ವ್ಯಕ್ತಿಗಳು ಹೇಗೆ ಭಿನ್ನವಾಗಿ ಪ್ರತಿಕ್ರಿಯಿಸ್ತಾರೆ ಅಂತ. ಅಥಾರಿಟೇಟಿವ್ ಅಲ್ಲಿ ಬೆಳೆದವರಾಗಿದ್ದರೆ ದಿ ಸೆಟ್ ಅ ರಿಯಲಿಸ್ಟಿಕ್ ಶೆಡ್ಯೂಲ್ ಆ್ಯಂಡ್ ಸ್ಟಿಕ್ ಟು ಇಟ್, ಮೋಟಿವೇಟೆಡ್ ಬೈ ದ ಹೆಲ್ದಿ ಸೆನ್ಸ್ ಆಫ್ ಸೆಲ್ಫ್ ಎಫಿಕಸಿ. ಈಗ ಅವರಿಗೆ ಏನಿರ್ತದೆ, ಓಕೆ ನನಗೆ ಈಗ ಓಡಬೇಕು, ಓಕೆ ನಂದು ಕೆಪಾಸಿಟಿ ಎಷ್ಟಿದೆ ಅವ್ರು ನೋಡ್ತಾರೆ, ಪ್ರತಿದಿನ ಹೋಗಿ ಆಟ ಆಡ್ತಾರೆ, ಪ್ರತಿದಿನ ಓಡ್ತಾರೆ, ಅವರ ಕೆಪಾಸಿಟಿಯನ್ನು ಅರ್ಥ ಮಾಡ್ಕೊಳ್ತಾರೆ. ಓಕೆ ನಾನು ಇದನ್ನು ಈಗ ಇಷ್ಟಿಷ್ಟೇ ನಿಮಿಷ ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ಅಥವಾ ಯೋಗ ಕ್ಲಾಸ್ಗೆ ಹೋಗೋದಾದರೆ ಓಕೆ ನನಗೀಗ ಗೊತ್ತಿದೆ, ನನಗೆ ಕೈ ಬಗ್ಗಿದ್ರೆ ನನ್ನ ಕಾಲು ಮುಟ್ಲಿಕ್ಕೆ ಆಗೋದಿಲ್ಲ, ಇಷ್ಟೇ ಲೆವೆಲಲ್ಲೇ ಇರೋದು, ಓಕೆ ಇನ್ನು ಸ್ವಲ್ಪ ಸ್ವಲ್ಪಕ್ಕೆ ರಿಯಲಿಸ್ಟಿಕ್ ಆಗಿ ಅವರು ಯೋಚನೆ ಮಾಡ್ತಾರೆ. ಒಂದೇ ವಾರದಲ್ಲಿ ನಾನು ವೆಯ್ಟ್ ಇಳಿಸ್ಕೊಳ್ತೇನೆ ಅದಲ್ಲ, ಅದು ಅನ್ರಿಯಲಿಸ್ಟಿಕ್ ಅಂತ ಗೊತ್ತಿರ್ತದೆ ಅವರಿಗೆ. ಓಕೆ, ಸೊ ರಿಯಲಿಸ್ಟಿಕ್ ಶೆಡ್ಯೂಲ್ ಮಾಡಿ, ಆದರೆ ಅದಕ್ಕೆ ಅವರು ಪಕ್ಕ ಒಗ್ಗಿಕೊಳ್ತಾರೆ, ಪ್ರತಿದಿನ ನಾನು ಇಷ್ಟಿಷ್ಟು ಮಾಡ್ತೇನೆ ಅಂತ. ರೇಸ್ಡ್ ಅಥಾರಿಟೇರಿಯನ್, ದೇ ಮೈಟ್ ಪುಷ್ ದೆಮ್ಸೆಲ್ಸ್ ಟು ದ ಪಾಯಿಂಟ್ ಆಫ್ ಇಂಜುರಿ, ಡ್ರಿವನ್ ಬೈ ಅನ್ ಇಂಟರ್ನಲ್ ವಾಯ್ಸ್ ದ ಡಿಮ್ಯಾಂಡ್ಸ್ ಪರ್ಫೆಕ್ಷನ್ ಆ್ಯಂಡ್ ಪನಿಷಸ್ ರೆಸ್ಟ್. ಅವರು ಕೆಲವರು ನೋಡಿ ತುಂಬ ಕೆಲಸ ಮಾಡ್ತಾರೆ, ವರ್ಕ್ಹಾಲಿಕ್ ಅಂತ ಹೇಳ್ತೇವೆ. ಕೆಲಸ ಮಾಡ್ತಾ 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 ಅವರಿಗೆ ಸಮಸ್ಯೆ ಆಗ್ಬೋದು. ಈಗ ಓಡ್ತಾ 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 ಇಂಜುರಿ ಕೂಡ ಆಗ್ಬೋದು, ನಿದ್ದೆಗೆಡ್ಬೋದು ಅವರು. ಯಾಕಂದರೆ ಅವರಿಗೆ ಪರ್ಫೆಕ್ಟ್ ಆಗಬೇಕು, ಅವರ ಅಪ್ಪ ಅಮ್ಮ ಹಾಗೆ ಬೆಳೆಸಿದ್ದು, ನೀನು ಇದೇ ಸರಿ ಇರಬೇಕು, ಇದು ಸರಿ ಇಲ್ಲ ಅಂತ. ಅವ್ರ ಒಳಗಿನ ವಾಯ್ಸ್ ಹೇಳ್ತಾ ಇರ್ತದೆ, ನೀನು ಪರ್ಫೆಕ್ಟ್ ಆದ್ರೇ ನೀನು ಸೇಫ್ ಅಂತ. ಓಕೆ, ಸೊ ಅವರು ತೀರಾ ತಮ್ಮ ಲಿಮಿಟನ್ನೇ ಕ್ರಾಸ್ ಮಾಡಿಕೊಂಡು ಅವರು ಕೆಲಸ ಮಾಡ್ಬೋದು. ರೇಸ್ಡ್ ಪರ್ಮಿಸಿವ್ ಪೇರೆಂಟಿಂಗಲ್ಲಿ ಬೆಳೆದವರು ಹೇಗಿರ್ತಾರೆ, ಅವರು ಒಳ್ಳೆ ಅಂತ ಎಂತೂಸಿಯಾಸಮಿಂದ ತುಂಬ ಖುಷಿಯಿಂದ ಶುರು ಮಾಡ್ತಾರೆ. ಆದರೆ ಟ್ರೈನಿಂಗ್ ಯಾವಾಗ ಕಷ್ಟ ಆಗ್ತಾ ಹೋಗ್ತದೆ ಅಲ್ಲೇ ಕ್ವಿಟ್ ಮಾಡ್ತಾರೆ, ನಂಗೆ ಇನ್ನಿಂದಾಗಲ್ಲ, ಅಥವಾ ನನಗಿದು ಬೋರ್. ಆ ಬೋರ್ ಅಂತ ಹೇಳೋ ಶಬ್ದನೇ ಬರಬಾರ್ದು ಆ್ಯಕ್ಚುಲಿ ಮನುಷ್ಯನ ಬಾಯಲ್ಲಿ. ಬೋರಿಂಗ್ ಅಂತ ಹೇಳೋದು ಯಾವುದೂ ಇಲ್ಲ. ಸೊ ಪ್ರತಿಯೊಂದು ಈವೆಂಟಲ್ಲಿ ಕೂಡ ನಾವು ನಮ್ಮ ಮೆದುಳನ್ನು ನಾವು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಓಕೆ, ಹೊಸ ನಮ್ಮ ಕೆಪಾಸಿಟಿಯನ್ನು ನಾವು ಕಂಡುಕೊಳ್ಳೋದು. ಯಾವಾಗ ನಮಗೆ ಬೋರ್ ಆಗುತ್ತಾ ಆಗ ಮೆದುಳು ಹೊಸದಾಗಿ ಯೋಚನೆ ಮಾಡೋಕ್ಕೆ ಶುರು ಆಗುತ್ತೆ, ಹೊಸ ಹೊಸ ಕ್ರಿಯೇಟಿವ್ ಐಡಿಯಾಸ್ ಸಿಗ್ತದೆ. ಇಲ್ಲ ಯಾವಾಗಲೂ ಕೂಡ ನಾವು ಫೀಡ್ ಮಾಡ್ತಾ ಹೋದರೆ ಮೆದುಳು ಪ್ರೊಡ್ಯೂಸ್ ಮಾಡೋದಿಲ್ಲಿ ಅದರ ಕೆಪಾಸಿಟಿಯನ್ನು, ಅಲ್ವಾ? ಸೊ ಅವರು ಕಷ್ಟ ಆದ ತಕ್ಷಣ ಕ್ವಿಟ್ ಮಾಡ್ತಾರೆ ಪರ್ಮಿಸಿವ್ ಆದರೆ, ಅವರಿಗೆ ಡಿಸ್ಕಂಫರ್ಟ್ ಆಗೋದಿಲ್ಲ. ಅನ್ಇನ್ವಾಲ್ವ್ಡ್ ಆದರೆ ಅವರು ಸ್ಟಾರ್ಟೇ ಮಾಡೋದಿಲ್ಲ, ಯಾವ ಕೆಲಸಕ್ಕೆ ಹೋಗಿ ಏನಾದರೂ ಒಂದು ಮಾಡಬೇಕು ಆ ಉಮೇದೇ ಇರೋದಿಲ್ಲ ಅವರಿಗೆ. ಇಂಟರ್ನಲ್ ಇದು ಇರೋದಿಲ್ಲ, ಅಂದರೆ ಮೋಟಿವೇಶನ್ ಇರೋದಿಲ್ಲ, ನಾನೇನಾದರೂ ಮಾಡಬೇಕು ಅಂತ ಹೇಳಿ. ಮತ್ತು ನಾನು ಮಾಡಿದರೂ ಕೂಡ ನನಗೆ ಅದು ಆಗುತ್ತೆ ಅಂತ ಹೇಳೋದು ಕೂಡ ಇರೋದಿಲ್ಲ, ತುಂಬ ಲೋ ಲೆವೆಲಲ್ಲಿ ಇರ್ತದೆ ಅವರದ್ದು ಯೋಚನೆಗಳು. ಹಾಗಿರುವಾಗ ಥೆರಪಿಯ ಅಗತ್ಯ ತುಂಬ ಇದೆ ಅವರಿಗೆ. ಓಕೆ, ಸೊ ಇದು ಇಷ್ಟು ನಾವು ಮುಖ್ಯವಾದ ಪೇರೆಂಟಿಂಗ್ ಸ್ಟೈಲ್. ಇದರ ಹೊರತು ಕೂಡ ಕೆಲವೆಲ್ಲ ಪೇರೆಂಟಿಂಗ್ ಸ್ಟೈಲ್ ಇದೆ. ಈಗ ಹೆಲಿಕಾಪ್ಟರ್ ಪೇರೆಂಟಿಂಗ್, ಅದರಲ್ಲಿ ಏನು ಮಾಡ್ತಾರೆ, ಪೇರೆಂಟ್ಸ್ ಎಲ್ಲ ಮಕ್ಕಳ ಹಿಂದೆನೇ ಹೋಗ್ತಾರೆ. ಮಕ್ಕಳು ಆಫೀಸ್ಗೆ ಹೋದರೂ ಕೂಡ ಅಲ್ಲಿ ಹೋಗಿ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಇವರೇ ಹೋಗಿ ಅಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಹೋಗೋದು. ಪ್ರತಿಯೊಂದರಲ್ಲಿ ಕೂಡ ಮಗುವಿನ ಹಿಂದೆನೇ ಇರುವಂಥದ್ದು. ಆ್ಯಕ್ಚುಲಿ ಇದು ತಪ್ಪು, ಅಂದರೆ ಮೈಕ್ರೋ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೇವೆ. ಆಗ ಮಕ್ಕಳು ಬೆಳೆಯೋದೇ ಇಲ್ಲ. ಈ ಥರ ತುಂಬ ಸ್ಟೈಲ್ಸ್ ಇದೆ. ಬಟ್ ಅಂದರೆ ಪೇರೆಂಟಿದು ಸಪೋರ್ಟ್ ಎಷ್ಟಿದೆ, ಮತ್ತು ಮಗುವಿನಗೆ ನೀವು ಎಷ್ಟು ನಿರೀಕ್ಷೆ ಮಾಡ್ತೀರಾ, ಮಗುವಿನಿಂದ ಎಷ್ಟು ನಿರೀಕ್ಷೆ ಮಾಡ್ತೀರಾ, ಮಗುವಿಗೆ ಏನು ಬೌಂಡ್ರಿ ಹಾಕ್ತೀರಾ, ಈ ಎರಡು ಆಧಾರದ ಮೇಲೆ ಇವತ್ತಿದ್ದು 4 ಸ್ಟೈಲ್ಸ್ ಆಫ್ ಪೇರೆಂಟಿಂಗನ್ನು ನೋಡಿದ್ದು. ಯೂಶ್ವಲಿ ಎಲ್ಲ ರೀತಿಯ ಪೇರೆಂಟಿಂಗ್ ಕೂಡ ಇದರ ಅಂಡರಲ್ಲಿ ಬರ್ತದೆ ಅಂತ ಹೇಳ್ತಾರೆ ಸೈಕಾಲಜಿಸ್ಟ್. ಓಕೆ, ಸೊ
ಸೊ ನಿಮ್ಗೇನು ಅನ್ನಿಸ್ತದೆ, ನೀವು ಯಾವ ಸ್ಟೈಲಲ್ಲಿ ಇದ್ದೀರಾ, ಮತ್ತು ನೀವು ಆ್ಯಸ್ ಅ ಚೈಲ್ಡ್ ಯಾವ ಸ್ಟೈಲಿದ ಪೇರೆಂಟಿಂಗನ್ನು ನೀವು ಅನುಭವಿಸಿದ್ರಿ. ಒಂದು ವೇಳೆ ನಿಮಗೆ ಅದರಿಂದ ಸಮಸ್ಯೆ ಆಗಿದೆ ಅಂತ ಹೇಳಿದರೆ ದಯವಿಟ್ಟು ಥೆರಪಿ ತಗೊಳ್ಳಿ, ಒಳ್ಳೆ ಕೌನ್ಸಿಲರ್ ಹತ್ರ ಅಥವಾ ಹಿಪ್ನೋಥೆರಪಿಸ್ಟ್ ಹತ್ರ, ಮತ್ತು ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡಿಸ್ಕೊಳ್ಳಿ ನೀವು ತುಂಬ ಸಫರ್ ಮಾಡಿದ್ದಿದ್ರೆ. ಯಾಕೆಂದರೆ ಅದು ನೆಕ್ಸ್ಟ್ ನಿಮ್ಮ ಮಗುಗೆ ಮುಂದುವರಿಬಾರ್ದು. ಆ ಒಂದು ಏನು ತಲಾಂತರಗಳಿಂದ ನಡೆದು ಬಂದಂತಹ ನೋವು ಅದು ಪಾಸ್ ಆಗಬಾರ್ದು, ನಮ್ಮಲ್ಲೇ ಮುಗಿಬೇಕದು. ಓಕೆ, ಸೊ ನಿಮ್ಮ ಪೇರೆಂಟಿಂಗ್ ಹೇಗೆ ಅಂದರೆ ನೀವು ಮಕ್ಕಳಾಗಿದ್ದಾಗ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಗಾರ್ಡಿಯನ್ ಯಾರಿದ್ದಾರೆ, ಪೋಷಕರು ನಿಮ್ಮನ್ನು ಹೇಗೆ ನಡೆಸ್ಕೊಂಡಿದ್ದರು ಅಂತ ಹೇಳಿ ಸುಮ್ಮನೆ ಹೀಗೆ ಬರಿತಾ ಹೋಗಿ, ಜರ್ನಲಿಂಗ್ ಮಾಡ್ತಾ ಹೋಗಿ, ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ. ನೀವು ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ಕೂಡ ಮಕ್ಕಳನ್ನು ಅದೇ ರೀತಿಯಲ್ಲಿ ಬೆಳೆಸ್ತೀರಾ. ಮತ್ತು ನೀವು ಯಾವ ರೀತಿ ತಪ್ಪು ಮಾಡಬಾರ್ದು ಅಂತ ಹೇಳೋದು ಕೂಡ ನಿಮಗೆ ಆ ಬಗ್ಗೆ ಒಂದು ಇನ್ಸೈಟ್ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಥ್ಯಾಂಕ್ ಯು ಸೊ ಮಚ್.